ಇಂಗ್ಲೀಷ್ ಬರಲ್ಲ. ನೀನೇನಾದ್ರೂ ಇಂಗ್ಲೀಷ್ ಕಲಿದೇ ಹೋದ್ರೆ ಕರ್ನಾಟಕದ ಗಡಿ ಕೂಡ ದಾಟಕ್ಕಾಗಲ್ಲ. ನಿಜನಾ? ಖಂಡಿತನಾ? ನಮ್ಮನ್ನ ನಾವು ಭಾಷೆಯ ಕಾರಣಕ್ಕಾಗಿ, ಭಾಷೆಯ ತೊಡಕಿನ ಕಾರಣಕ್ಕಾಗಿ ಒಂದು ಬಂಧಿಸಲ್ಪಟ್ಕೊಂಡಿದ್ದೀವಿ. ಎಲ್ಲಿವರೆಗೂ ಒಮ್ಮೇಶ್ವರವರು ಬೆಳಗಾವಿ ಕಾಲೇಜಿನ ಒಬ್ಬ ಪ್ರಾಂಶುಪಾಲರು ನಮ್ಮ ಇನ್ಸ್ಟಿಟ್ಯೂಟ್ ಬಂದಿದ್ರು, ಭಾಷಾಂತರ ಇಲಾಖೆ. ಹಿಂಗೆ ಒಂದು ಸೆಮಿನಾರ್ ಮಾತಾಡುವಾಗ ಅವ್ರೊಂದು ಮಾತಾಡಿದ್ರು, ನೀರಿಗೆ ಬೀಳೋವರೆಗೂ ಈಜ್ ಬರಲ್ಲ ಅಂತ. ನೀರಿಗೆ ಬೀಳೋವರೆಗೂ ಈಜ್ ಬರಲ್ಲ, ಈಜ್ ಬರೋವರೆಗೂ ನೀರಿಗೆ ಬೀಳಲ್ಲ ಅಂತ ನಾವು ಅನುದಾನಿತ ಶಾಲೆಯ ಹಿನ್ನೆಲೆಯಿಂದ ಬಂದಿರಬಹುದು, ಕನ್ನಡ ಮಾಧ್ಯಮ ಶಾಲೆಯಿಂದ ಬಂದಿರಬಹುದು, ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಿಂದ ಬಂದಿರಬಹುದು, ಅಥವಾ CBSE ಇಂದ ಬಂದಿರಬಹುದು, ಇವತ್ತಿನ ಮಕ್ಕಳು ICSE ಇಂದ ಬಂದಿರಬಹುದು, ಇಂಟರ್ನ್ಯಾಷನಲ್ ರಿಲೇಷನ್ಸ್ ರಿಲೇಟೆಡ್ ಆ ಮಟ್ಟಿಗಿನ ಅಪ್ಡೇಟ್ ಆಗಿರುವ ಸ್ವಿಮ್ಮಿಂಗ್ ಪೂಲ್ ಇರುವ ಶಾಲೆಗಳಿಂದ ಬಂದಿರಬಹುದು. ಆದ್ರೆ UPSC ಪರೀಕ್ಷೆಗೆ ಕೂತಾಗ ನೀವು ಯಾವ ಕನ್ನಡ ಮೀಡಿಯಂ ಬ್ಯಾಕ್ಗ್ರೌಂಡ್ ಅಂತ ಬಂದ್ಯಾ, ಹಿಂದಿ ಮೀಡಿಯಂ ಬ್ಯಾಕ್ಗ್ರೌಂಡ್ ಬಂದ್ಯಾ ಅಂತ ಕೇಳಲ್ಲ. ಕೊಟ್ಟಿರೋ ಅವಧಿಯಲ್ಲಿ ನೀನು ಪ್ರಶ್ನೆಯಲ್ಲಿ ಹೈಯೆಸ್ಟ್ ನೀನು ಮಾರ್ಕ್ಸ್ ಬಂದಿದೆಯಾ, ಓವರ್ ಆಲ್ ನಿನ್ ರ್ಯಾಂಕಿಂಗ್ ಏನು ಅಂತ ಅಷ್ಟೇ ಕೇಳಾಗುತ್ತೆ. ನೀವು ಪ್ರತಿ ವರ್ಷ UPSC ಪರೀಕ್ಷೆಗಳ ರಿಸಲ್ಟ್ ಅನ್ನು ನೋಡಿದ್ರೆ ಆ